ತಮಿಳುನಾಡು ರಾಜಕೀಯ ರಣಕಣ ರಂಗೇರಿದೆ. ಮೋದಿ ರಾಹುಲ್ ಗಾಂಧಿ ಅಬ್ಬರ ಜೋರಾಗಿದೆ. ಡಿಎಂಕೆ ಪಕ್ಷ ಕಿಟ್ ರಾಜಕೀಯ ಶುರು ಮಾಡಿದೆ. ಇತ್ತ ಒಂದು ತಿಂಗಳ ಕಾಲ ಸೈಲೆಂಟ್ ಆಗಿದ್ದ ದಳಪತಿ ಮತ್ತೆ ಸಿಂಹದಂತೆ ಗರ್ಜಿಸಲು ಶುರು ಮಾಡಿದ್ದಾರೆ. ಜನನಾಯಗನ್ ಚಿತ್ರ ನಿಷೇಧ ಮತ್ತು ಕರೂರು ಕಾಲ್ತುಳಿತ ಕೇಸ್ ಸಿಬಿಐ ತನಿಖೆ ನಡುವೆ ದಳಪತಿ ಮತ್ತೆ ಅಖಾಡಕ್ಕೆ ಎಂಟ್ರಿಯಾಗಿದ್ದಾರೆ. ಒತ್ತಡಕ್ಕೆ ಶರಣಾಗಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ. ಮಹಾಬಲಿಪುರಂನಲ್ಲಿ ಬೃಹತ್ ರ್ಯಾಲಿ ನಡೆಸುವ ಮೂಲಕ ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಟಿವಿಕೆ ಪಕ್ಷ ಏಕಾಂಗಿಯಾಗಿ ಸ್ಪರ್ಧಿಸಲಿದೆ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ. ಕಾಂಗ್ರೆಸ್ಸು ಎಐಡಿಎಂಕೆ ಆಫರ್ ಅನ್ನು ತಿರಸ್ಕರಿಸಿದ್ದಾರೆ. ಜೊತೆಗೆ ಡಿಎಂಕೆ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ. ದುಷ್ಟಶಕ್ತಿ ಡಿಎಂಕೆ ಮತ್ತು ಭ್ರಷ್ಟ ಶಕ್ತಿ ಎಐಡಿಎಂಕೆಯನ್ನು ಎದುರಿಸಲು ಟಿವಿಕೆ ಪಕ್ಷದಿಂದ ಮಾತ್ರ ಸಾಧ್ಯ ಎಂಬ ಸಂದೇಶ ರವಾನಿಸಿದರು. ಆ ಎರಡೂ ಪಕ್ಷಗಳು ಬಿಜೆಪಿಗೆ ಶರಣಾಗಿವೆ ಎಂಬುದರ ಮೂಲಕ ಕಿಚ್ಚೆಬ್ಬಿಸಿದ್ದಾರೆ. ಏಕಾಂಗಿಯಾಗಿ ಸ್ಪರ್ಧಿಸಿ ಗೆಲ್ಲುತ್ತೇನೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದು ಚುನಾವಣೆಯಲ್ಲ, ಪ್ರಜಾಪ್ರಭುತ್ವಕ್ಕಾಗಿ ಯುದ್ಧ ಎಂದು ಕಾರ್ಯಕರ್ತರನ್ನ ಹುರಿದುಂಬಿಸಿದ್ರು. ಮತಗಟ್ಟೆಗಳು ಅಧಿಕಾರದಲ್ಲಿರುವ ಪಕ್ಷಗಳಿಗೆ ಬೋಗಸ್ ಮತ ಕೇಂದ್ರಗಳಾಗಿವೆ. ಆದ್ದರಿಂದ ಪ್ರತಿ ಮತವನ್ನು ರಕ್ಷಿಸುವುದು, ಮತದಾರರನ್ನ ಭೇಟಿಯಾಗುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಕಾರ್ಯಕರ್ತರಿಗೆ ತಮಿಳುನಾಡಿನ 234 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವಂತೆ ಕಾರ್ಯಕರ್ತರಿಗೆ ಕರೆ ಕೊಟ್ಟರು. ಇನ್ನು ಗುರುವಾರ ಚುನಾವಣಾ ಆಯೋಗ ಟಿವಿಕೆ ಪಕ್ಷಕ್ಕೆ ವಿಜಲ್ ಚಿಹ್ನೆ ಕೊಟ್ಟಿತ್ತು. ಕಾರ್ಯಕರ್ತರ ಸಮ್ಮುಖದಲ್ಲಿ ವಿಜಲ್ ಚಿಹ್ನೆಯನ್ನ ವಿಜಯ್ ಅನಾವರಣ ಮಾಡಿದ್ರು. ವಿಜಯ್ ಆಕ್ರಮಣಕಾರಿ ಮಾತು ಸಂಚಲನ ಸೃಷ್ಟಿಸಿದೆ. 2 ತಿಂಗಳಲ್ಲಿ ಎಲೆಕ್ಷನ್ ಘೋಷಣೆಯಾಗಲಿದೆ. ರಾಜಕೀಯ ನಾಯಕರ ಟಾಕ್ ವಾರ್ ಮತ್ತಷ್ಟು ತಾರಕಕ್ಕೆ ಏರಲಿದೆ. ತಮಿಳುನಾಡು ರಾಜಕೀಯ ಟಿವಿಕೆ ಪಕ್ಷ ಅಖಾಡಕ್ಕೆ ಇಳಿದಿರುವುದು ಸ್ಟಾಲಿನ್ ನೇತೃತ್ವದ ಡಿಎಂಕೆ ಸರ್ಕಾರಕ್ಕೆ ನಡುಕ ಹುಟ್ಟಿಸಿದೆ. ಬಿಜೆಪಿ ಮತ್ತು ಎಐಎಡಿಎಂಕೆ ಪಕ್ಷಗಳು ವಿಜಯ್ನ ಕರೆತರುವಲ್ಲಿ ವಿಫಲವಾಗಿವೆ. ಇದೀಗ ಟಿವಿಕೆ ಪಕ್ಷ ಏಕಾಂಗಿಯಾಗಿ ಹೋರಾಟ ನಡೆಸುತ್ತಿದೆ. ಎಲ್ಲಾ ಪಕ್ಷಗಳಿಗೂ ಸಂಕಷ್ಟ ತಂದಿಟ್ಟಿದೆ. ತಮಿಳುನಾಡಿನಲ್ಲಿ ಏಕಾಂಗಿಯಾಗಿ ಸರ್ಕಾರ ರಚಿಸ್ತಾರಾ ಇಲ್ಲ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮುತ್ತಾರಾ